ಪೂಜೆನೂ ಚೆನ್ನಾಗಿ ಮಾಡ್ತೇವೆ, ತುಂಬ ಭಕ್ತಿಯಿಂದ ಮಾಡ್ತೇವೆ. ಆದರೆ ನಾವು ಯಾವಾಗ ಈ ನಾವು ಪೂಜಿಸಿದಂಥ ಗೌರಿ ಮತ್ತು ಗಣೇಶನ ಮೂರ್ತಿಯನ್ನು ನದಿಯಲ್ಲಿ ನಾವು ಗಂಗೆಯಲ್ಲಿ ಅದನ್ನು ನಾವು ಗಣೇಶನ ಕಳಿಸ್ಕೊಡ್ತೇವೆ ಅಂತ ಹೇಳ್ತೇವಲ್ಲ, ಆ ಸಂದರ್ಭದಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಅದೇನು ಅಂತಂದರೆ, ಎಲ್ಲರೂ ಅಂತ ಹೇಳ್ತಿಲ್ಲ ನಾನು, ಈಗಲೂ ತುಂಬ ಜನ ಅದನ್ನು ಭಕ್ತಿಯಿಂದ ಕಳಿಸ್ಕೊಡೋರಿದ್ದಾರೆ. ಕೆಲವರು ಏನು ಅಂತಂದರೆ, ಆ ಗಣೇಶನ ಮತ್ತು ಗೌರಿ ಗಣೇಶನ ಮೂರ್ತಿಯನ್ನು ಮೇಲಿಂದ ಎಲ್ಲ ಮನುಷ್ಯರು ಕೂಡ ಒಂದು ಇಷ್ಟೇ ಒಂದು ಫ್ರೀಕ್ವೆನ್ಸಿದು ಸೌಂಡ್ ಮಾತ್ರ ನಾವು ರೆಸಿಸ್ಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅದರ ಮೇಲೆ ಏನಾದರೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸು, ನಾನು ಇವತ್ತು ಮಾತಾಡ್ತಿರೋ ವಿಷಯ ಏನಂತಂದರೆ, ಅದು ಗೌರಿ ಗಣೇಶ ಹಬ್ಬದ ಬಗ್ಗೆನೇ. ಅದೇನು ಅಂತಂದರೆ, ಗೌರಿ ಗಣೇಶ ಹಬ್ಬನ ಯಾಕೆ ಮಾಡ್ತೇವೆ, ಮತ್ತು ಗೌರಿ ಗಣೇಶ ಮೂರ್ತಿಯನ್ನು ನಾವು ಇಟ್ಟು ಪೂಜೆ ಮಾಡಿ ನಾವು ಅದನ್ನು ಗಂಗೆಯಲ್ಲಿ ಮತ್ತೆ ಲೀನವಾಗಿಸಿ ಕಳಿಸ್ಕೊಡ್ತೇವೆ ನಾವು ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ವಿಷಯಗಳು ತಿಳಿಸ್ಬೇಕಿದ್ರೆ, ನಾವು ಒಂದು ದಿವಸ ಇಲ್ಲ 2 ದಿವಸ ಇಲ್ಲಾಂದರೆ ಸ್ವಲ್ಪ ದಿವಸ ನಾವು ಪೂಜೆನೂ ಚೆನ್ನಾಗಿ ಮಾಡ್ತೇವೆ, ತುಂಬ ಭಕ್ತಿಯಿಂದ ಮಾಡ್ತೇವೆ. ಆದರೆ ನಾವು ಯಾವಾಗ ಈ ನಾವು ಪೂಜಿಸಿದಂಥ ಗೌರಿ ಮತ್ತು ಗಣೇಶನ ಮೂರ್ತಿಯನ್ನು ನದಿಯಲ್ಲಿ ನಾವು ಗಂಗೆಯಲ್ಲಿ ಅದನ್ನು ಗಂಗೆಯ ಮಡಿಲಲ್ಲಿ ಲೀನವಾಗಿಸಿ ಕಳಿಸುವಂಥದ್ದು, ಗಂಗೆಯ ಮಡಿಲಿನಲ್ಲಿ ನಾವು ಗಣೇಶನ ಕಳಿಸ್ಕೊಡ್ತೇವೆ ಅಂತ ಹೇಳ್ತೇವಲ್ಲ, ಆ ಸಂದರ್ಭದಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಅದೇನು ಅಂತಂದರೆ, ಎಲ್ಲರೂ ಅಂತ ಹೇಳ್ತಿಲ್ಲ ನಾನು, ಈಗಲೂ ತುಂಬ ಜನ ಅದನ್ನು ಭಕ್ತಿಯಿಂದ ಕಳಿಸ್ಕೊಡೋರಿದ್ದಾರೆ. ಕೆಲವರು ಏನು ಅಂತಂದರೆ, ಆ ಗಣೇಶನ ಮತ್ತು ಗೌರಿ ಗಣೇಶನ ಮೂರ್ತಿಯನ್ನು ಮೇಲಿಂದ ಇಲ್ಲ ಅಂತಂದರೆ ತುಂಬ ಒಂದು ಯಾವುದೇ ಥರದ ಒಂದು ಭಕ್ತಿಯಿಂದ ಅದನ್ನು ಗಂಗೆಯಲ್ಲಿ ಲೀನವಾಗಿಸಿ ಕಳಿಸ್ಕೊಡೋದೆ, ಹಾಗೆ ಡೈರೆಕ್ಟಾಗಿ ಡಂಪ್ ಮಾಡುವಂಥದ್ದು ಕೆಲವೊಂದು ಕಡೆ ನಾನು ಅಬ್ಸರ್ವ್ ಮಾಡ್ತೇನೆ. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಏನು ಅಂತಂದರೆ, ನೀವು ತುಂಬ ಕಡೆ ನೋಡಿರ್ಬೋದು, ಅದನ್ನು ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದರೆ, 1-2-3 ಜನ ಅದರ ಗಣೇಶನ ಮಂತ್ರವನ್ನು ಹೇಳ್ಕೊಂಡು ನದಿಯಲ್ಲಿ ನಿಧಾನವಾಗಿ ಕಳಿಸ್ಕೊಡ್ತಾರೆ. ಅದು ಸರಿಯಾದ ಕ್ರಮ. ಕೆಲವೊಂದು ಕಡೆ ಆ ಥರ ಫೆಸಿಲಿಟಿ ಇರೋದಿಲ್ಲ. ಅಂದರೆ ಇಳಿದು ಒಂದು 3-4 ಜನ ಇಳಿದು ಕಳಿಸ್ಕೊಡುವಾಗ ಕೂಡ ಫ್ಲೋಟಿಂಗ್ ಜಾಕೆಟ್ ಹಾಕ್ಕೊಳ್ಳಿ, ಒಂದು ಪ್ರಿಕಾಷನ್ಗೆ ಅಂತ ಅಂದ್ಬಿಟ್ಟು. ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ, ಆ ಥರ ನದಿ ದಂಡೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸೇತುವೆ ಮೇಲಿಂದ ಜೋರಾಗಿ ಎಸ್ಬಿಡೋದು, ಆ ಥರ ಎಲ್ಲ ಮಾಡ್ತಾರೆ. ಅದನ್ನು ಮಾಡಬೇಡಿ ಅಂತ ಹೇಳ್ತಿರೋದು ಅಷ್ಟೇ. ಅಲ್ಲಿ ಕೂಡ ಏನು ಮಾಡ್ಬೋದು ಅಂತಂದರೆ, ಯಾವುದಾದ್ರೂ ಒಂದು ಒಳ್ಳೆಯ ಕ್ರಮದಲ್ಲಿ, ಅಂದರೆ ನಿಧಾನವಾಗಿ ಅದನ್ನು ಆ ಕಡೆ ಈ ಕಡೆ ಎಲ್ಲ ಏನಾದರೂ ಕಟ್ಟಿಬಿಟ್ಟು ಅದನ್ನು ನಿಧಾನವಾಗಿ ಇಳಿಸಿ ಭಕ್ತಿಯಿಂದ ಕಳಿಸ್ಕೊಡ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಎರಡನೇ ವಿಷಯ ನಾನು ಇಲ್ಲಿ ಏನು ತಿಳಿಸಿದೆ ಅಂತಂದರೆ, DJ ಸೌಂಡ್. ಆ್ಯಕ್ಚುಲಿ ನಾನು ಏನು ಇಷ್ಟಪಡ್ತೇನೆ ಅಂತಂದರೆ, ಗಣೇಶನ ಕಾರ್ಯಕ್ರಮದಲ್ಲಿ ನಾವು ಅದರದ್ದು ಪ್ರೊಸೆಷನ್ ಹೋಗುವಾಗ DJ ಸೌಂಡು ಮತ್ತು ಅದರದ್ದು ಎಲ್ಲ ಜಯಘೋಷಗಳು ಮತ್ತು ಪ್ರೊಸೆಷನ್ನು ಬ್ಯಾಂಡ್ ಎಲ್ಲನೂ ಇರಬೇಕಾಗುತ್ತೆ. ಆದ್ರೂ ಎಷ್ಟು ಡೆಸಿಬಲಲ್ಲಿ, ಎಷ್ಟು ಸೌಂಡ್ ವಾಲ್ಯೂಮು ಜಾಸ್ತಿಯಲ್ಲಿ ಅಂತ ನಾವು ನೋಡಬೇಕಾಗುತ್ತೆ. ಎಲ್ಲನೂ ಬೇಕು, ಆದರೆ ಆ ಸೌಂಡ್ ವಾಲ್ಯೂಮ್ ಕೆಲವೊಂದು ಲಿಮಿಟನ್ನು ಜಾಸ್ತಿ ಕ್ರಾಸ್ ಮಾಡಿ ಜಾಸ್ತಿ ಆಗಬಾರ್ದು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ,
ಕೆಲವೊಂದು ಜನಗಳು ಪೇಷಂಟ್ಸ್ ಇರ್ತಾರೆ, ಮತ್ತು ಚಿಕ್ಕ ಪುಟ್ಟ ಮಕ್ಕಳುಗಳಿರ್ತವೆ ನಿಯರ್ ಬೈ, ಅಂದರೆ ಆ ಒಂದು ಏನು ಸೌಂಡ್ ಬಾಕ್ಸ್ ಇದೆ ಅದರ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಇವನ್ ಯಾವುದೇ ಒಂದು ಕೆಲವು ಮನುಷ್ಯರು, ಎಲ್ಲ ಮನುಷ್ಯರು ಕೂಡ ಒಂದು ಇಷ್ಟೇ ಒಂದು ಫ್ರೀಕ್ವೆನ್ಸಿದು ಸೌಂಡ್ ಮಾತ್ರ ನಾವು ರೆಸಿಸ್ಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅದರ ಮೇಲೆ ಏನಾದರೂ ಆ ಒಂದು ಸೌಂಡ್ ಏನು ಡಿ ಜೆ ಸೌಂಡ್ಗಳು ಜಾಸ್ತಿ ಆದರೆ ಅದು ಇಂಜುರೀಸ್ ಆಗ್ಬೋದು ಅಂತ ಅಂದ್ಬಿಟ್ಟು, ಕೆಲವೊಂದು ಜನರಿಗೆ ಇಂಜುರೀಸ್ ಆಗ್ಬೋದು. ಅದರಿಂದ ಅದನ್ನು ಕೂಡ, ಅಂದರೆ ಎಲ್ಲನೂ ಬೇಕು, ಆದರೆ ಅದರದ್ದು ವಾಲ್ಯೂಮ್ ಜಾಸ್ತಿ ಆಗದಾಗೆ ತುಂಬ ಪ್ರಿಕಾಷನ್ ತಗೊಳ್ಳಿ. ಕೆಲವೊಂದು ಟೈಮ್ ಇನಿಷಿಯಲ್ ಟೈಮಲ್ಲೇ ಸಡನ್ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಜೋರು ಸೌಂಡ್ ಬಂದುಬಿಡ್ತದೆ. ಆಮೇಲೆ ನೀವು ಅದನ್ನು ಕಡಿಮೆ ಮಾಡ್ತೀರಾ, ಬಟ್ ಅಷ್ಟರಲ್ಲೇ ಅಲ್ಲಿರುವಂಥವ್ರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿರ್ತದೆ. ಅದನ್ನು ನೋಡಿಕೊಳ್ಳಿ ಅಂತ ನಾನು ತಿಳಿಸ್ತೇನೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ಪ್ರೊಸೆಷನ್ ಟೈಮಲ್ಲಿ ಆದಷ್ಟು ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು, ಸ್ವಲ್ಪ ಈ ರಶ್ ಆಗದಾಗೆ, ಕ್ರೌಡ್ ಜಾಸ್ತಿ ಆಗದಾಗೆ ಸ್ವಲ್ಪ ಎಲ್ಲ ಪ್ರಿಕಾಷನ್ಗಳನ್ನ ಕೂಡ ತಗೋಬೇಕಾಗುತ್ತೆ. ಫ್ರೆಂಡ್ಸು, ಇದೊಂದು ಎಡಿಷ್ನಲ್ ಆಗಿ ನಾನು ಈ ಒಂದು ಗಣೇಶನ ಕಾರ್ಯಕ್ರಮಗಳು ನೋಡಿದಾಗ ನನ್ನ ಕಡೆಯಿಂದ ಒಂದು ಏನಂತಂದರೆ ಒಂದು ಅಡ್ವೈಸ್ ಅಂದರೆ, ಈ ಕರೆಕ್ಟಿವ್ ವೇಗಳನ್ನ ಮಾಡಿಕೊಂಡ್ರೆ ಒಂದು ಫಸ್ಟ್ ಹೇಳಿದ ಕೆಲವು ವಿಷಯಗಳಿಂದ ಭಕ್ತಿನೂ ಜಾಸ್ತಿ ಆಗುತ್ತೆ, ದೇವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ಮತ್ತು ನಂತರ ಹೇಳಿದ ಕೆಲವು ವಿಷಯಗಳಿಂದ ಆಗ್ಬಿಟ್ಟು ಯಾರಿಗಾದ್ರೂ ಸಮಸ್ಯೆ ಆಗುವಂಥದ್ದು ಅವಾಯ್ಡ್ ಆಗುತ್ತೆ ಅಂತನ್ನುವಂಥ ಉದ್ದೇಶ. ಯಾವುದೇ ಥರದ ಯಾವುದೇ ವಿಷಯಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಿಲ್ಲ ನಾನು, ಬಟ್ ಅದನ್ನು ಒಂದು ಕರೆಕ್ಟಾಗಿ ಮಾನಿಟರ್ ಮಾಡಿಬಿಟ್ಟು, ಒಂದು ಎಷ್ಟು ಇದರಲ್ಲಿ ಮಾಡಬೇಕು, ಎಷ್ಟು ಇದರಲ್ಲಿ ಎಲ್ಲವನ್ನು ಕರೆಕ್ಟಾಗಿ ಅದನ್ನು ಕರೆಕ್ಟಾಗಿ ಮಾನಿಟ್ರಿಂಗ್ ಮಾಡಿಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಒಂದು ಅಡ್ವೈಸ್ ಹೇಳಬೇಕು ಅಂದ್ಕೊಂಡೆ. ಅದನ್ನು ನಿಮಗೆ ಇಲ್ಲಿ ತಿಳಿಸಿದ್ದೇನೆ ನಾನು. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಿತ್ರರೇ.